Hi guys, welcome to me and my vlogs. ಇವಾಗ ಜಸ್ಟ್ ಎದ್ದು ಇನ್ನೆಲ್ಲ ಕೆಲಸ ಮಾಡ್ಕೋಬೇಕು. ಎದ್ದೋದ ನೋಡ್ರಿ ಕುಂತಾನಲ್ಲಿ ಆಟ ಆಡೋದನ. ಇವತ್ತು ಕೆಲಸಕ್ಕೆ ಅಂಟಿ ಬರಾತಿಲ್ಲ, ಎಲ್ಲ ಊರಿಗೆ ಹೋಗಾರಂತ. ಇನ್ನು ಶುಕ್ರವಾರ ಮಟ್ಟ ಎಲ್ಲ ಬರಂಗಿಲ್ಲ ಅಂತ ಹೇಳ್ಯಾರ. ಸೊ ಅಲ್ಲಿ ತನ ನಾವು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕ. ಇನ್ನೊಬ್ಬಕ್ಕಿ ಬರ್ತಾಳೆ ರೊಟ್ಟಿ ಮಾಡಕ್ಕ, ಪದ್ಮ ಅಂತ ಹೇಳಿ. ಅಕ್ಕಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಅಂತ ಹೇಳಿವಿ. ಅಕ್ಕಿನ ಬರ್ತೀನಿ ಅಂತ ಹೇಳೋಣ. ಅಲ್ಲಿ ಅಕ್ಕಿಗೆ ಒಂದು ಸ್ವಲ್ಪ ನಾವು ಹೆಲ್ಪ್ ಮಾಡ್ಬೇಕಲ್ಲ, ಅದಕ್ಕೆ ನಾವು ಸ್ವಲ್ಪ ಕಸ ಹೊಡ್ಕೊಳ್ಳೋದು ಎಲ್ಲ ನೀಟ್ ಮಾಡ್ಕೊಳ್ತದು ಮಾಡ್ಕೋತೀನಿ. ಅಕ್ಕಿ ಬಂದು ಪರ್ಶಿ ಒರೆಸ್ಕೊಳ್ಳೋದು, ಬಾಂಡೆ ತಿಕ್ಕೋದು, ಆಮೇಲೆ ಬಟ್ಟೆ ಹಿಂಡಿ ಮನೆಗೆ ಹಾಕಿ ಬರೋದು ಅಕ್ಕಿ ಮಾಡ್ತಾಳ. ಸೊ ಇವಾಗ ಇವ್ರು ಆಫೀಸ್ಗೆ ಹೊಂಟಾರ ಸಮ್ಮು. ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವಾಗ ಪಲಾವ್ ಮಾಡ್ಬೇಕಂತ ಮಾಡೀನಿ. ಪಲಾವ್ ಮಾಡಿ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವ್ರಿಗೆ ಆಫೀಸಿಗೆ ಕಳಿಸಿ ಆಮೇಲೆ ನಾವು ಸ್ವಲ್ಪ ಕಸ ಹೊಡ್ಕೊಳ್ಳೋದು, ಆಮೇಲೆ ನಂದು ಸ್ವಲ್ಪ ಆಯಿಲ್ ಹಚ್ಕೊಳ್ಳೋದೈತಿ. ಇವಾಗ ಆಯಿಲ್ ಹಚ್ಕೊಂಡು ಹೆಡ್ ಬಾತ್ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು. ಅದಕ್ಕಿಂತ ನಾನು ಜಳಕ ಮಾಡೋಕ್ಕಿಂತ ಮುಂಚೆ ಎದುಗೆಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ, ನಾನು ಬಾತ್ ಮಾಡ್ಕೋಕ್ಕಿಂತ ಮುಂಚೆನೆ ಎದುಗೆಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಬಿಡ್ತೇನೆ ಅವಾಗ. ಆಮೇಲೆ ಅವಂಗೂ ಬಾತ್ ಮಾಡಿಸ್ತೀನಿ. ಆ್ಯಕ್ಚುಲಿ ಅವಂಗೂ ಸ್ವಲ್ಪ ನೆಗಡಿ ಬಂದೈತಿ. ಸೊ ಒಂದೆರಡು ದಿನ ಅವಂಗೆ ಬಾತ್ ಸ್ಕಿಪ್ ಮಾಡ್ಬೇಕಂತ ಮಾಡೀನಿ. ಬಿಕಾಸ್ ಈಗ ಮೊದಲು ವೆದರು ಚಲೋ ಇಲ್ಲ. ಸೊ ಅದಕ್ಕೆ ಅವಂಗೂ ಬಾತ್ ಒಂದು ಸ್ವಲ್ಪ 2 ದಿನ ಸ್ಕಿಪ್ ಮಾಡಿ ಆಮೇಲೆ ಆರಾಮಾದ್ಮೇಲೆ ಮಾಡಿಸ್ಬೇಕಂತ ಮಾಡೀನಿ. ಆ್ಯಕ್ಚುಲಿ ನನಗೂ ಆರಾಮಿಲ್ಲ. ಫೀವರ್, ಕೋಲ್ಡ್, ಆಮೇಲೆ ಕೆಮ್ಮ ಎಲ್ಲ ಸ್ಟಾರ್ಟ್ ಆಗೈತಿ. ಅದಕ್ಕೆ ಧ್ವನಿ ಹಿಂಗೆ ಆಗೈತಿ ನಂದು. ಇನ್ನು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತೀನಿ. ಇವಾಗೆಲ್ಲ ಶಾಪಿಂಗ್ ಮಾಡ್ಕೊಳತ್ತೇನಿ. ಆ್ಯಕ್ಚುಲಿ ಮನ್ಯಾಗ ಎಲ್ಲರಿಗೂ ಆರಾಮಿಲ್ಲ. ಅವತ್ತು ಪೂಜೆ ದಿನ ಎಲ್ಲರೂ ಬಂದಿದ್ರಲ್ಲ, ಸೊ ಅವತ್ತು ಎಲ್ಲರಿಗೂ ಅದು ಒಬ್ರಿಂದ ಒಬ್ರಿಗೆ ಇನ್ಫೆಕ್ಷನ್ ಆಗ್ತಿತ್ತಲ್ಲ. ಸೊ ಅವಾಗ ಎಲ್ಲರಿಗೂ ಒಬ್ರಿಂದ ಒಬ್ರಿಗೆ ಬಂದ್ಬಿಡ್ತದ. ಕಣ್ಣು ನೋಡ್ರಿ ನನ್ನೆಲ್ಲ ಉಪ್ಪು ಬಿಟ್ಟವ, ನೆಗಡಿ, ಕೆಮ್ಮ, ಜ್ವರ ಸಂಬಂಧ. ಅಪ್ಪಗೂ ಆರಾಮಿಲ್ಲ. ಇವಾಗ ಮಮ್ಮಿಗೆ ಇವತ್ತು ಮಾರ್ನಿಂಗಿಂದ, ಆ್ಯಕ್ಚುಲಿ ನೈಟ್ದಿಂದ ಮಮ್ಮಿಗೂ ಸ್ಟಾರ್ಟ್ ಆಯ್ತು. ಅವ್ರಿಗೂ ಇರಲಿಲ್ಲ, ಅವ್ರಿಗೂ ಸ್ಟಾರ್ಟ್ ಆಯ್ತು. ಇವಾಗ ಎಲ್ಲರಿಗೂ ಆರಾಮಿಲ್ಲ, ಮನ್ಯಾಗ ನೆಗಡಿ ಇತ್ತು. ಬ್ರೇಕ್ಫಾಸ್ಟ್ಗೆ ಮಮ್ಮಿ ಪಲಾವ್ ಬೇಡ ಅವಲಕ್ಕಿ ಮಾಡೋನು ಅಂತಂದ್ರೆ, ಯಾಕಂದ್ರೆ ಮನೆಗೆ ಗೆಸ್ಟ್ ಬರೋರದಾರ. ಸೊ ಅವ್ರು ಬಂದಮೇಲೆ ಅವ್ರಿಗೆ ಪಲಾವ್ ಮಾಡಿಕೊಡೋನು. ಇವಾಗ ನಮ್ಮ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡ್ಕೊಂಡು ಇವಾಗ ಅವು ಸಮ್ಮನು ಇವಾಗ ಹೋಗ್ತಾರ. ಸೊ ಅವ್ರಿಗೂ ಅವಲಕ್ಕಿ ಅಂದರೆ ಇಷ್ಟ ಅವ್ರಿಗೆ. ಸೊ ಅವಲಕ್ಕಿನ ಮಾಡಿಬಿಡುನು ಅಂಥೇಳಿ ಅವಲಕ್ಕಿ ಇವಾಗ ಮಾಡಿ ಗೆಸ್ಟ್ ಎಲ್ಲ ಬಂದಾಗ ಪಲಾವ್ ಮಾಡ್ಬೇಕಂಥೇಳಿ ಬಿಟ್ನಿ. ನೋಡ್ರಿ ಎದುನು ಬಂದಾನ. ಹಾಯ್ ಅದು, ಹಾಯ್ ಮೇಡ. ಹಾಯ್ ಹಾಯ್ ಮೇಡ. ಹಾಯ್ ಹಾಯ್. ಏರೋಪ್ಲೇನ್ ಎಲ್ಲೈತಿ? ಏರೋಪ್ಲೇನ್ ಅಂದ್ರೆ ವಿಂಡೋದಾಗೆಲ್ಲ ಹುಡ್ಕಾಡ್ತಾನವ. ನೋಡ್ರಿ ಹೆಂಗ್ ನೋಡಾಕತ್ತ, ಏನ್ ಮಾಡತ್ತಾರ ಮಮ್ಮಿ ಅಂತ ಹೇಳಿ ನೋಡಾಕತ್ತ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡ್ರಿ. ನಾ ಯಾವಾಗ ಬೇಕಾದ ವಿಡಿಯೋ ಹಾಕಿದ್ರು ನಿಮಗೆ ಅದು ಅಪ್ಡೇಟ್ಸ್ ಬರ್ತಾವೆ, ನಿಮಗೆ ಗೊತ್ತಾಗ್ತೈತಿ ನಾ ವಿಡಿಯೋ ಹಾಕೀನಿ ಅಂತ ಹೇಳಿ. ನಾ ಇವಾಗ ಅವಲಕ್ಕಿ ಮಾಡತ್ತೇನಿ. Hi. Good morning, hi. Good night, good morning, here. Good morning, here. ಆಯ್ತು. ನಾ ಆ್ಯಪಲ್ ಕಟ್ ಮಾಡತ್ತಿದ್ನಿ, ಅವ್ನು ನನ್ನ ನೋಡತ್ತಿದ್ದ ನಾ ಏನು ಮಾಡತ್ತೀನಿ ಅಂಥೇಳಿ. ಏನ್ರಿ ಅಲ್ಲಿ ಇದ್ರಾಗ ಬಾಕ್ಸ್ ಒಳಗೆ ಇಟ್ಟಿನಿ ನೋಡ್ರಪ್ಪ. ಅದು ಹಾಕಿದ್ದೀನಿ ನಂಗೆ. ಈಗ ಬಾಕ್ಸ್ ಒಳಗೆ ಇಟ್ಟಿನಿ. ಹಾಂ ಹಿಂಗೆ ತಗೊಂಡು ಬಾಯ್.
ಏನು ಮೊಸರಿಲ್ಲ. ಹಾಂ ಏನಾಯ್ತು ತಗೋ ಮಮ್ಮ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡತ್ತೀನಿ. ಅವ್ರಿಗೆ ಅವಲಕ್ಕಿ ಮೇಲೆ ಎಕ್ಸ್ಟ್ರಾ ಶುಗರ್ ಬೇಕು, ಹಿಂಗೆ ಮೇಲೆ ಎಕ್ಸ್ಟ್ರಾ ಶುಗರ್ ಕೇಳ್ತಾರೆ ಅವರು. ಸೊ ಅವ್ರು ಹಾಕ್ಕೊಡ್ತೀನಿ. ನಾವು ಹೋಗ್ಕನಂತ ಪಪ್ಪನ ಜೊತೆ ಆಫೀಸ್ಗೆ. ಬಾಯ್ ಅದು ನೋಡಿ ಅವು ಕಡೆ ಅವ್ರ ಜೊತೆ ಬಾ. ಇದು ಬಾ ಪಾಪ ಹೋಗ್ತಾ ಬಾ. ಬಾಯ್ ಬಾ 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 ಎದೊಂದು ಬ್ರೇಕ್ಫಾಸ್ಟ್ ಇವಾಗ ರೆಡಿ ಆಯ್ತು. ಅವನು ಬ್ರೇಕ್ಫಾಸ್ಟ್ ಮಾಡ್ತಾನೆ ಇವಾಗ. ಅದಾದ್ಮೇಲೆ ನಮ್ದು ಎಲ್ಲ ಸ್ವಲ್ಪ ಕೆಲಸ ಐತಿ, ಅದನ್ನು ಮಾಡ್ಕೊತೀನಿ. ಮಮ್ಮಿ ಎಲ್ಲ ಪೂಜೆ ಮಾಡ್ಕೊಂಡ್ರ. ನೋಡ್ರಿ ಮಮ್ಮಿ ಹೆಂಗೆ ಪೂಜೆ ಮಾಡಾರ. ಇವಾಗ ನಾನು ಆಯಿಲ್ ಹಚ್ಕೊಂಡು ಬನ್ನಿ. ಇನ್ನು ಕಸ ಹೊಡಿಬೇಕ ಅಂತ ಅನ್ಕೋಷ್ಟ್ರೊಳಗೆ ಪದ್ಮನ ಬಂದ ಮತ್ತು ಅಕ್ಕಿನ ಮಾಡ್ಕೊಳಕತ್ಲ. ಸೊ ಇನ್ನಕ್ಕಿ ಕಸ ಹೊಡ್ಕೊಂಡು ಸ್ವಲ್ಪ ಅರ್ಶಿನ ಒರೆಸ್ಕೊತಾಳ. ಆಮೇಲೆ ಬಾಂಡ್ಯದು ತಿಕ್ಕೊಂಡು ಬಟ್ಟೆ ಹಿಂಡಿ ಒಲೆ ಹಾಕಿ ಬರ್ತಾಳ. ಸೊ ಇನ್ನು ಅವರು ಮಮ್ಮಿ ಅಪ್ಪ ಹೊರಗೆ ಹೊಂಟಾರ, ಗೆಸ್ಟ್ ಬರೋರು ಅದಾರ. ಅವ್ರದ್ದೇನೋ ಕಾಲೇಜ್ ಅಡ್ಮಿಷನ್ ಐತಂತ. ಸೊ ಅವರು ಇವಾಗ ಬರಾಕತ್ತಾರ. ಅವ್ರು ಬಂದಮೇಲೆ ಮಮ್ಮಿ ಅಪ್ಪ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕಾಲೇಜ್ ಅಡ್ಮಿಷನ್ ಎಲ್ಲ ಮಾಡಿಸಿ ವಾಪಸ್ ಅದಾದ್ಮೇಲೆ ಅವ್ರ ಮನೆಗೆ ಬರ್ತಾರೆ. ಬಂದಮೇಲೆ ಸ್ವಲ್ಪ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇದನ್ನ ಮಾಡ್ತೇನೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೇನೆ ಅವ್ರಿಗೆ. ಸೊ ಅದಕ್ಕೂ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಅವ್ಗೆ ಸ್ವಲ್ಪ ರೆಡಿ ಮಾಡಿ ಆಮೇಲೆ ನಾನು ಬಾತ್ ಮಾಡ್ಕೊಂಡು ಬರ್ತೀನಿ. ಇವಾಗ ಒಂದು 40 ಮಿನಿಟ್ಸ್ ಅದು ಒಂದು ಸ್ವಲ್ಪ ಆಯಿಲ್ ಬಿಡ್ತೇನೆ ಹಚ್ಕೊಂಡಿದ್ದೆ. ಆಮೇಲೆ ನಾನು ಸ್ವಲ್ಪ ಹೆಡ್ ಬಾತ್ ಮಾಡ್ಕೊಂಡು ಬರ್ತೀನಿ. ಮಮ್ಮಿ ಅದನ್ನು ಹೊರಗೆ ಹೊಂಟ್ರ, ಅದು ಕೆಲಸ ಇತ್ತಂತ ಹೇಳಿದ್ನಲ್ಲ, ಅದಕ್ಕೆ ಮಮ್ಮಿ ಅಪ್ಪ ಹೊರಗೆ ಹೊಂಟಾರ. ಬಾಯ್ ರಿಮಿ. ಬಾಯ್ ಬಾಯ್. ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಬನ್ನಿ. ಅವನು ಇನ್ನು ರೆಡಿ ಮಾಡ್ತೀನಿ. ಅವಂಗೆ ರೆಡಿ ಮಾಡಿ ಮಲಗಿಸಿದ್ನಿ. ಅವ ಬೀಳಬಾರ್ದಂತ ಹೇಳಿ ಹಿಂಗೆಲ್ಲ ಪಿಲ್ಲೋ ಇಟ್ಟಿರ್ತೀನಿ. ಎಲ್ಲ ಕೆಲಸ ಮಾಡ್ಕೊಳತ್ತಿದ್ಲ. ಪದ್ಮಗೂ ಬ್ರೇಕ್ಫಾಸ್ಟ್ ಹಾಕೊಟ್ನಿ. ಅಕ್ಕಿ ಬ್ರೇಕ್ಫಾಸ್ಟ್ ಮಾಡತ್ತಾಳ. ನಂದು ಇವಾಗ ಬಾತೆಲ್ಲ ಆಯಿತು. ನಮಸ್ಕಾರ ಮಾಡಿ ಬನ್ನಿ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಪದ್ಮ ಎಲ್ಲ ಕೆಲಸ ಮಾಡಿ ಹೋದ. ಇವಾಗ ನಾನು ಎದ್ದು ಅಷ್ಟಾದೀವಿ. ಅವನು ಮಲ್ಕೊಂಡಾನ. ಸೊ ಅವು ಹೇಳೋ ಅಷ್ಟರೊಳಗೆ ನಾನು ಜಲ್ದಿ ಬ್ರೇಕ್ಫಾಸ್ಟ್ ಮಾಡಿ ಕುಂತ್ಬಿಡ್ತೀನಿ. ಅಂದ್ರೆ ನನಗೂ ಆಮೇಲೆ ಅವನ ಜೊತೆ ಅವ್ನು ಕರ್ಕೊಳಕ್ಕೆ ನನಗೂ ಕಂಫರ್ಟೇಬಲ್ ಆಗ್ತೈತಿ. ಮಮ್ಮಿ ಕಾಲ್ ಮಾಡಿದ್ರ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವ್ರು ಅಡ್ಮಿಷನ್ಗೆ ಬಂದಾರಲ್ಲ, ಅವ್ರೇನೋ ವಾಪಸ್ ಸಾಯಂಕಾಲ ಟ್ರೈನ್ ಐತಂತ ಅವ್ರದ, ಅದಕ್ಕೆ ಅವ್ರು ವಾಪಸ್ ಹೋಗ್ತಾರೆ ಅದು ಜಲ್ದಿನ. ಸೊ ಮನೆಗೇನು ಬರೋಂಗಿಲ್ಲ, ನಾವೆಲ್ಲರೂ ಇಲ್ಲೇ ಅವ್ರಿಗೆ ಊಟ ಮಾಡಿ ಹತ್ತಿಸ್ತೇವೆ ಟ್ರೈನ್ ಅಂತ ಹೇಳಿದ್ರೆ. ಆಯ್ತು ರೀ ಮೀ ಅಂತ ಹೇಳಿ ನಾನು ಅಂದೆ. ಸೊ ಅವ್ರು ಬರೋದು ಕ್ಯಾನ್ಸಲ್ ಆಯ್ತು ಮನೆಗೆ. ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಕಾರ್ಬಾರ್ ಮಾಡ್ತಿಲ್ಲ ನೀ ಬರೀ? ಹೌದಲ್ಲ, ಬಾ ಬಾ. ಹಾಯ್. ಎದ್ದು ಮಲ್ಕೊಂಡು ಎದ್ದ. ಇವಾಗ ಆಫ್ಟರ್ನೂನ್ ಆಗಿದ್ದ. ನಾನು ಟ್ಯಾಬ್ಲೆಟ್ಸ್ ತಗೊಂಡು ಸ್ವಲ್ಪ ಮಲ್ಕೊಂಡಿದ್ನಿ.
ನೋಡ್ರಿ ಅವ್ನು ಬ್ಲ್ಯಾಂಕೆಟ್ ತೊಗೊಂಡು ಬಂದು ಎಲ್ಲಿ ಹೋಗ್ತಾನೆ. ಒಬ್ಬರು ಅಡ್ಡಾಡಕತ್ರ ಅವಂಗೆ ಬ್ಲ್ಯಾಂಕೆಟ್ ಬೇಕದನ್ನ ತಗೊಂಡು ಅಡ್ಡಾಡ್ತಾನ. ಅದನ್ನ ಹಿಡ್ಕೊಂಡು ಅಡ್ಡಾಡೋದು ಬರೇ. ಈಡ್ ಬಂಗಾರಿ ಅದನ್ನ ಬೆಡ್ ಮೇಲೆ ಈಡಲ್ಲೇ ಈಡ್. ಹಾ ಗುಡ್ ಬಾಯ್. ಬಾ ಬಾ. ನಂಗೂ ಆರಾಮಿರ್ಲಿಲ್ಲಲ್ಲ, ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಂಡು ಅವು ಎಳೋತನ ಅಂಥೇಳಿ ನಾನು ಮಲ್ಕೊಂಡಿದ್ನಿ. ಅವು ಎದ್ದ ಅದಕ್ಕೆ ಮತ್ತು ನಾನು ಎದ್ದು ಬನ್ನಿ. ಅವ್ಗಿನ್ನು ಊಟಕ್ಕೆ ಏನಾದರೂ ಮಾಡ್ಬೇಕು. ಅವ್ನಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಆಟ ಅದು ಆಡಿಸ್ತೀನಿ. ಆನೆ ಬಂತಂದ್ ಆನೆ ಹಾಡಪ್ಪ. ಇಲ್ಲಿಗೆ ಯಾಕ ಬಂತು? ಪಾರ್ಸಲ್ ಬಂತ. ಏನು ಪಾರ್ಸಲ್ ಬಂದೈತಿ ಅಂತ ಹಾಕ್ತೀನಿ ವಿಡಿಯೋ ಲಾಸ್ಟಿಗೆ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ನಾವು ಏನು ತರಿಸಿವಿ ಅಂಥೇಳಿ. ಅದು ಯಾರು ಬಂದ್ರ? ಯಾರು ಬಂದ್ರ? ಯಾರು ಬಂದ್ರ? ಇವಾಗ ಟೆರಸ್ಗೆ ಹೊಂಟೀನಿ ಬಟ್ಟೆ ತಕೊಂಬರಾಕ. ಈವ್ನಿಂಗ್ ಆಯ್ತು. ಸೊ ಬಟ್ಟೆ ಎಲ್ಲ ತಕೊಂಬಂದು ಅವನ್ನೆಲ್ಲ ಫೋಲ್ಡ್ ಮಾಡಿಡ್ತೇನೆ. ಇನ್ನ ಎಲ್ಲ ತಕೊಂಬನ್ನಿ. ಎದು ನೋಡ್ರಿ ಕ್ಲಿಪ್ಸ್ ಜೊತೆ ಆಟ ಆಡತ್ತಾನ. ತೆಗೆದು ಒಗೆಯೋದು ಅದನ್ನೆಲ್ಲ. ಪದ್ಮ ಬಂದಾಳ ರೊಟ್ಟಿ ಮಾಡಕ್ಕ. ಈವ್ನಿಂಗ್ 6:30 ಎಲ್ಲ ಆಗಿ ಹೋಗೈತಿ. ಇವಾಗ ರೊಟ್ಟಿ ಮಾಡಾಕತ್ತಾಳ. ಇವಾಗ ಇಷ್ಟು ರೊಟ್ಟಿ ಮಾಡ್ಯಾಳ. ಆ್ಯಕ್ಚುಲಿ ಅಪ್ಪಾಗ ಆರಾಮಿಲ್ಲಲ್ಲ, ಬಾಯಿ ಕೆಟ್ಟಾಗೈತಿ ಅಂತ ಮುಟ್ಗಿ ಬೇಕಂದ್ರೆ ಸೊ ಮುಟ್ಗಿ ಮಾಡಕ್ಕೆ ಅದೇನಿ. ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡೇನಿ ಮೆಣಸಿನ್ಕಾಯ್ದ. ತೋರಿಸ್ತೀನಿ ನಾನು ನಿಮಗೆ ಮುಟ್ಗಿ ಹೆಂಗೆ ಮಾಡ್ತೇನೆ ಅಂಥೇಳಿ. ಮುಟ್ಗಿಗೆ ದಪ್ಪಂಗೆ ರೊಟ್ಟಿ ಮಾಡಂತ ಹೇಳೇವಿ. ಪದ್ಮಾಗ ರೊಟ್ಟಿ ಮಾಡಿಕೊಡ್ತಾಳೆ ಲಾಸ್ಟಿಗೆ 1-3. ನಾನು ಅಪ್ಪ ಮಮ್ಮಿ ತಿಂತೇವಿ. ಮೆಣಸಿನ್ಕಾಯ್ದು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ಏನೇನು ಹಾಕಿದ್ನಿ ಅಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಪದ್ಮ ರೊಟ್ಟಿ ಮಾಡಿಕೊಟ್ಟ ಕೂಡಲೇ ಬಿಸಿವ ಮಾಡ್ಬೇಕು ಅವನ್ನ. ಸೊ ಹಾಕಿ ರೊಟ್ಟಿ ಮಾಡಿಕೊಟ್ಮೇಲೆ ಮುಟ್ಗಿ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ. ತೋರಿಸ್ತೇನೆ ನಿಮಗೆ ನಾ ಹೆಂಗೆ ಮಾಡ್ತೇನೆ ಅಂತ ಹೇಳಿ. ಇದಕ್ಕೆ ಇವಾಗ ಮಸಾಲೆ, ಖಾರ, ಉಪ್ಪು, ಆಮೇಲೆ ಎಣ್ಣೆ ಹಾಕಿ ಎಲ್ಲ ಹಿಂಗೆ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಉಂಡಿಗಟ್ಟೆ ಕಟ್ಬೇಕು. ಅಪ್ಪಾಗ ಮಿಕ್ಸಿಗೆ ಹಾಕಿ ಮಾಡಿದ್ನೆಲ್ಲ ಖಾರ ಅದು ಬ್ಯಾಡ್ ಅಂದ್ರೆ ಮಸಾಲೆ ಖಾರದ್ದು ಬೇಕಂದ್ರೆ ಸೊ ಅವರಿಗೆ ಹಿಂಗೆ ಮಸಾಲೆ ಖಾರದ್ದು ಮಾಡಿಕೊಡಾತೀನಿ. ಹಸಿ ಖಾರ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ಒಣ ಖಾರ ಮಸಾಲೆ ಖಾರ ಇತ್ತು ಅದನ್ನ ಹಾಕಿ ಮಾಡ್ಯ. ಆಮೇಲೆ ನನಗೆ ಮಮ್ಮಿಗೆ ಅದು ಹಸಿ ಖಾರ ಹಾಕಿ ಮಾಡಿದ್ದ ಮಾಡ್ಕೋತೀವಿ. ನೋಡ್ರಿ ಮುಟ್ಗಿ ರೆಡಿ ಆಯ್ತು. ಇದನ್ನ ಇನ್ನು ಅಪ್ಪ ಕೊಡ್ತೀನಿ, ಅವ್ರು ಹೆಂಗಾಗೈತಿ ತಿಂದು ಹೇಳ್ತಾರ. ಭಾಳ ಚಲೋ ಆಗೈತಿ. ಆರಾಮಿದ್ದಿಲ್ಲ, ಬಾಯಿ ಕೆಟ್ಟಿತ್ತು, ಬಾಯಿ ಹೊಲಸಂಗ್ ಬಿಟ್ಟಂಗ ಆಯ್ತು. ಭಾಳ ಬೆಸ್ಟ್ ಐತೆ, ಭಾರಿ ಟೇಸ್ಟ್ ಐತೆ. ಉಪ್ಪು ಖಾರ ಎಲ್ಲ ಚಲೋ ಆಗೈತಿ. ಹಸಿ ಖಾರದ ಮಾಡಿದ್ದ ಮುಟ್ಗಿ ರೆಡಿ ಆಯ್ತಾ. ಒಂದು ಪಾರ್ಸಲ್ ಬಂದೈತಿ, ಅದನ್ನ ಓಪನ್ ಮಾಡ್ತೀನಿ, ತೋರಿಸ್ತೇನೆ ಅಂತ ಹೇಳ್ತೀನಿ ನಿಮಗೆ. ಅದು ಏನು ಬಂದೈತಿ ಅಂತ ಹೇಳಿ ನೋಡೋಣ. ಗೋಲ್ಡ್ ಕಲರ್ ಐತಿ. ಹಾಂ, ಗೋಲ್ಡ್ ಕಲರ್. ಇದು ಮನಿದ ಡೆಕೋರೇಟಿವ್ ಐಟಮ್. ಮಮ್ಮಿ ಇದು ಭಾಳ ದಿನದಿಂದ ತರಿಸ್ಬೇಕು ಅನ್ನತ್ತಿದ್ರು. ಇದ್ರೊಳಗೆ ಇಡಾಕಂತ ಹೇಳಿ ಇವ್ನು ತಗೊಂಡು ತರ್ಸ್ಯಾರ ಮಮ್ಮಿ. ಮೂರು ಸೇಮ್ ಸೈಜ್ ಅದಾವ, ಡಿಫ್ರೆಂಟ್ ಅದಾವ? ಬೇರೆ ಬೇರೆ
ಸೈಜ್ ಒಂದು ದೊಡ್ಡದು ಒಂದು ಸಣ್ಣದು ಒಂದು ಸಣ್ಣದು. ಹಾಂ 3 ಸೈಜ್ ಅದಾವ. ಕಲರ್ ಮಾತ್ರ ಮಸ್ತ್ ಐತಿ, ಫುಲ್ ಲೈಕ್ ರಾಯಲ್ ಲುಕ್ ಕೊಡ್ತೈತಿ. ಇದು ಸ್ಟ್ಯಾಂಡ್ ಎಷ್ಟು ಚಲೋ ಪ್ಯಾಕ್ ಮಾಡ್ಯಾರ ನೋಡ್ರಿ. ಒಂದಿಷ್ಟು ಡ್ಯಾಮೇಜ್ ಆಗಬಾರ್ದಂತ ಅದ್ರೊಳಗೆಲ್ಲ ಪ್ಲಾಸ್ಟಿಕ್ ಕವರ್ ಮಾಡಿ ಮತ್ತು ರ್ಯಾಪ್ ಮಾಡಿ. ನಿಮ್ಗೆ ಇದು ಇಷ್ಟ ಆಗ್ತಂದ್ರೆ ಕಮೆಂಟ್ ಮಾಡಿ ಎಲ್ಲಿ ತರ್ಸಿದ್ವಿ ಅಂತ ಹೇಳಿ. ಇದ್ರ ಲಿಂಕ್ ನಾನು ನಿಮ್ಗೆ ಹೇಳ್ತೇನೆ ಎಲ್ಲಿ ತರ್ಸಿದ್ವಿ ಅಂತ ಹೇಳಿ. ಇದ್ರ ಲಿಂಕ್ ಬೇಕಾದ್ರೆ ಹಾಕ್ತಾಳ ಮೇಲೆ. ಕೆಳಗಡೆ ಸ್ಟ್ಯಾಂಡ್ ಏನೈತಿ ಇದು ಸ್ಮಾಲ್ ಐತಿ, ಇಲ್ಲಿ ಅದು ಬಿಗ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಇದು ಉಲ್ಟಾ ಐತಿ. ಇದು ನಾನು ಉಲ್ಟಾ ಇಟ್ಟಿನಿ. ಅದು ಕರೆಕ್ಟ್ ಐತಿ, ಚಿಕ್ಕದು ಕರೆಕ್ಟ್ ಐತಿ. ಸಮೀಪದಿಂದ ತೋರಿಸ್ತಾರೆ ಮಮ್ಮಿ ನೋಡ್ರಿ. ಕಲರ್ ಲುಕ್ ಮಾತ್ರ ಭಾರಿ ಐತಿ, ಫಿನಿಶಿಂಗ್ ಎಲ್ಲ ಮಸ್ತ್ ಬಂದೈತಿ. ನಮ್ಗಂತೂ ಭಾಳ ಇಷ್ಟ ಆಯ್ತು. ಫುಲ್ ಒಂಥರ ರಾಯಲ್ ಟೈಪ್ ಲುಕ್ ಕೊಡ್ತೈತಿ, ನಿಮಗೆ ಮಸ್ತ್ ಅನಿಸ್ತೈತಿ. ಕಾರ್ನರ್ ಒಳಗದು ಇಡಾಕೋದು ಮಸ್ತ್ ಅನಿಸ್ತೈತಿ. ನಾ ಈಗ ಇದು ನಿಮಗೆ ಇಟ್ಟು ತೋರಿಸ್ತೇನೆ ನೋಡ್ರಿ. ಹಿಂಗ ಮೂರದ್ರೊಳಗು ಒಂದೊಂದು ಇಟ್ಕೊಂಡ ಕಾರ್ನರ್ಸ್ ಒಳಗದು ಇಡೋದು. ನಾವೆಲ್ಲಾದ್ರೂ ಚೂಸ್ ಮಾಡಿ ಇಡ್ಬೋದು. ನಮ್ಗೆ ಕಾರ್ನರಿಗೆ ಆಮೇಲೆ ಎಲ್ಲಿ ನಮಗೆ ಇಡ್ಬೇಕು ಅನಿಸ್ತೈತಿ ಆ ಕಡೆ ಇಡ್ಬೋದು ನೋಡ್ರಿ. ಫುಲ್ ವಿಡಿಯೋ ಎಲ್ಲ ನೋಡಿರ ಅನ್ಕೋತೀನಿ. ನಿಮಗಿದು ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮಗಿದು ಪ್ರಾಡಕ್ಟ್ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಮಾಡಿರಿ ಎಲ್ಲಿ ತೊಗೊಂಡಿರಿ ಅಂಥೇಳಿ. ನಾನು ನಿಮಗೆ ಲಿಂಕ್ ಕಳಿಸ್ತೇನೆ. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರಿ, ಎಲ್ಲ ವೀಡಿಯೋಸ್ ನೋಡ್ಕೋತಾ ಇರಿ ನಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.